ಮಕ್ಕಳೇ, ನಿಮ್ಗೆಲ್ಲ ಆಟ ಅಂದ್ರೆ ಇಷ್ಟನಾ? ಹಾಗಿದ್ರೆ ನಾವೀಗ ಒಂದು ಆಟ ಆಡೋಣವಾ? ಈ ಆಟದ ಜೊತೆ ನಾವು ಒಂದು ಪಾಠವನ್ನು ಕಲಿತೀವಿ. ಇದು ಸ್ಥಾನ ಬೆಲೆಗೆ ಸಂಬಂಧಿಸಿರೋ ಆಟ. ಮೊದಲಿಗೆ ಈ ಆಟದ ನಿಯಮಗಳನ್ನ ತಿಳ್ಕೊಳ್ಳೋಣ. ರೆಡಿನಾ? ಹುಣಸೆ ಬೀಜಗಳನ್ನ ಈ ಆಟದ ಮನೆಯಲ್ಲಿ ಹಾಕಬೇಕು. ಹೀಗೆ ಹಾಕಿದಾಗ ಗೆರೆ ಮೇಲೆ ಇರುವ ಹುಣಸೆ ಬೀಜಗಳನ್ನ ಮತ್ತೆ ಆಟದ ಮನೆಯಿಂದ ಹೊರಗೆ ಬಿದ್ದಿರುವ ಹುಣಸೆ ಬೀಜಗಳನ್ನ ಲೆಕ್ಕಕ್ಕೆ ತಗೋಬಾರ್ದು. ಬಿಡಿ ಮನೆಯಲ್ಲಿ ಬಿದ್ದಿರುವ ಹುಣಸೆ ಬೀಜಗಳು ಎಷ್ಟು? ಇಲ್ಲಿ 1 ಅಂತ ಬರಿಬೇಕು. ಇನ್ನು 10ರ ಮನೆಯಲ್ಲಿ ಬಿದ್ದಿರುವ ಹುಣಸೆ ಬೀಜಗಳ ಸಂಖ್ಯೆ ಎಷ್ಟು? 4. 10ರ ಮನೆಯಲ್ಲಿ ಬಿದ್ದಿರೋದ್ರಿಂದ 4 ಅಂದ್ರೆ 40. ಇನ್ನು 100ರ ಮನೆಯಲ್ಲಿ ಇರುವ ಹುಣಸೆ ಬೀಜಗಳ ಸಂಖ್ಯೆ ಎಷ್ಟು? ಇಲ್ಲಿ 300 ಅಂತ ಬರಿಬೇಕು. ಈಗ ಒಟ್ಟು ಎಷ್ಟಾಯ್ತು ಹೇಳಿ ಮಕ್ಕಳೇ? 341. ಹೀಗೆ ನೀವು ಈ ಆಟ ಆಡ್ತೀರಾ ಮಕ್ಕಳೇ ಒಬ್ಬೊಬ್ಬರಾಗಿ? ಯಾರ? ಈಗ ಅನು ಈ ಆಟವನ್ನ ಪ್ರಾರಂಭಿಸಿದ್ದಾಳೆ. ಗೆರೆ ಮೇಲಿರುವ ಹುಣಸೆ ಬೀಜಗಳನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಏನು ಬೀಜದಲ್ಲಿ ಎಷ್ಟು ಇಲ್ಲ. ಹಾಗಿದ್ರೆ ಏನ್ ಬರಬೇಕಲ್ಲಿ? 0. ವೆರಿ ಗುಡ್. 10ರಲ್ಲಿ 4. 40 ಅಂತ ಬರಬೇಕು. ವೆರಿ ಗುಡ್. 100ರ ಮನೆಯಲ್ಲಿ ಎಷ್ಟಿದೆ? 3. 300 ಅಂತ ಬರಬೇಕು. ಒಟ್ಟು ಎಷ್ಟಾಯ್ತು? 340. ವೆರಿ ಗುಡ್. ಕ್ಲಾಪ್ಸ್ ಟು ಹರ್. ಈಗ ಈ ಆಟವನ್ನು ರೋಹಿತ್ ಅವರು ಆಡ್ತಾ ಇದ್ದಾರೆ. ಆಟದ ಮನೆಯಿಂದ ಲೆಕ್ಕಕ್ಕೆ ಹಿಡಿಬೇಡ. ಬಿಡಿಯಲ್ಲಿ 2. 10ರ ಮನೆಯಲ್ಲಿ ಎಷ್ಟಿದೆಪ್ಪ? 10ರಲ್ಲಿ 6. 6 ಅಂದ್ರೆ ಎಷ್ಟು ಬರಿಬೇಕು? 60. 100ರಲ್ಲಿ ಎಷ್ಟಿದೆ? 1. 1 ಅಂದ್ರೆ ಎಷ್ಟು ಬರಿಬೇಕು? 100. ಗುಡ್. ಹಾಗಿದ್ರೆ ಒಟ್ಟು ಎಷ್ಟಾಯ್ತು? 162. ವೆರಿ ಗುಡ್. ಚಪ್ಪಾಳೆ ಹಾಕ್ರಿ. ನಿಮಗೆ ಈ ಆಟ ಇಷ್ಟ ಆಯ್ತಾ? ನೀವು ಮನೆಯಲ್ಲಿ ಹೀಗೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಆಟ ಆಡ್ತೀರಾ? ವೆರಿ ಗುಡ್ ಮಕ್ಕಳೇ.